ನಮಸ್ಕಾರ ವೀಕ್ಷಕರೇ, ಇವತ್ತು ನಾನೊಂದು ಕ್ರೋಶಾ ಕುಚ್ಚು ಡಿಸೈನ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು 2 ಕಲರು ಸಿಲ್ಕ್ ಥ್ರೆಡ್ ದಾರಾನ 7 ಎಳೆ ಸುತ್ತಿಟ್ಕೊಂಡಿದ್ದೀನಿ. ಮೀಡಿಯಂ ಸೈಜ್ ಗೋಲ್ಡ್ ಬೀಡು. ನಾನು ಇದಕ್ಕೆ 8 ನಂಬರ್ 0.9 mm ಕ್ರೋಶಾ ನೀಡ್ಲು ತಗೊಂಡಿದ್ದೀನಿ. 2 ಎಳೆ ಜರಿ ದಾರಾನ ಒಂದು ಸೂಜಿಗೆ ಪೋಣಿಸಿಟ್ಕೊಂಡಿದ್ದೀನಿ. ಕುಚ್ಚು ಕಟ್ಟೋದಕ್ಕೆ 150 ಎಳೆ ದಾರನ ಸುತ್ತಿ ತುದಿಗೆ ಗಮ್ ಹಾಕಿಟ್ಕೊಂಡಿದ್ದೀನಿ. ಈಗ ಹೇಗೆ ಹಾಕೋದು ಅಂತ ನೋಡೋಣ. ಮೊದಲು ದಾರಕ್ಕೆ ತುದಿಗೊಂದು ಗಂಟು ಹಾಕ್ಕೊಂಡು ಇದನ್ನ ಬಟ್ಟೆಗೆ ಇನ್ಸರ್ಟ್ ಮಾಡ್ಕೋಬೇಕು. ಈಗ ಇಲ್ಲೊಂದು ಲೂಪ್ ಬರುತ್ತೆ. ಆ ಲೂಪ್ ಒಳಕ್ಕೆ ಈ ದಾರನ ತಗೊಂಡ್ರೆ ಇದೊಂದು ನಾಟ್ ಆಗುತ್ತೆ. ಇದ್ರ ಪಕ್ಕದಲ್ಲೇ ಇನ್ನೊಂದು ನಾಟ್ ಹಾಕ್ಕೊಳ್ಳಿ. ಈಗ 4 ಚೈನು, 1 2 3 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾಟ್ ಮಾಡ್ಕೋಬೇಕು. ಈಗ ಮತ್ತೆ 4 ಚೈನ್, 1 2 3 4 ಚೈನ್ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ನಾಟ್ ಹಾಕೋ. ಫಸ್ಟು 4 ಚೈನ್ನ 3 ಸಲ ಹಾಕ್ಕೋಬೇಕು. ಈಗ 8 ಚೈನ್ ಹಾಕ್ಕೊಳ್ಳಿ. 1 2 3 4 5 6 7 8 ಚೈನ್ ಹಾಕ್ಕೊಂಡು ಈಗ ಅದನ್ನ ಯು ಶೇಪ್ ಬರೋ ಥರ ಬಟ್ಟೆಗೆ ಹಾಕೋಬೇಕು. ಇದು ಈ ಥರ ಬರಬೇಕು. ನಾವು ಇದರೊಳಕ್ಕೆ ಆರ್ಚ್ ಹಾಕೋದು. ಈಗ ಮತ್ತೆ 4 ಚೈನ್ನ 5 ಸಲ ಹಾಕೋಬೇಕು. ನಾಲ್ಕು ಸಲ ಹಾಕ್ಕೊಂಡು ಅದು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಗಂಟು ಹಾಕ್ತಾ ಹೋಗ್ಬೇಕು ಕ್ರೋಶಾದ.
ಎಲ್ಲ ಎಳೆಗಳು ನೀಟಾಗಿ ಕ್ರೋಶಾ ಹುಕ್ನೊಳಗೆ ಬರಬೇಕು. ಈಗ ಮತ್ತೆ ಆರ್ಚ್ಗೋಸ್ಕರ 8 ಚೈನ್ ಹಾಕೊಳ್ಳಿ. ನಾನು ಇದನ್ನು ಸ್ಯಾಂಪಲ್ ಪೀಸ್ಗೆ ಹಾಕ್ತಾ ಇರೋದ್ರಿಂದ 2 ಆರ್ಚ್ ಹಾಕಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಮೊದಲು 4 ಚೈನ್ನ 3 ಸಲ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಆರ್ಚ್ ಆದಮೇಲೆ ಮತ್ತೆ 5 ಸಲ, ಆಮೇಲೆ ಮತ್ತೆ 3 ಸಲ ಹಾಕ್ಕೊಂಡಿದ್ದೀನಿ. ನೀವು ಸೀರೆಗೆ ಹಾಕ್ಕೊಳ್ಳುವಾಗ ಮೊದಲು 4 ಚೈನ್ನ 3 ಸಲ ಹಾಕ್ಕೊಂಡು ಮಧ್ಯದಲ್ಲೆಲ್ಲ 5 ಸಲ ಹಾಕ್ಕೋಬೇಕು. ಮತ್ತು ಕೊನೆಗೆ 4 ಚೈನು 3 ಸಲ ಬರಬೇಕು. ದಾರ ಕಟ್ ಮಾಡ್ಕೊಳ್ಳೋದೇನು ಬೇಡ, ಹೀಗೆ ಟರ್ನ್ ಮಾಡ್ಕೊಂಡು ಬಟನ್ ಟರ್ನ್ ಮಾಡಿಕೊಂಡು ನಾವು ಆರ್ಚ್ ಹಾಕೋಕ್ಕೆ ಶುರು ಮಾಡೋಣ. ಫಸ್ಟು 4 ಚೈನ್ ಮೇಲ್ಗಡೆ 4 ಚೈನು, 4 ಚೈನ್ ಹಾಕ್ಕೊಂಡು ಮೊದಲು ಹಾಕಿದ್ವಲ್ಲ ಅದೇ ನಾಟ್ ಮೇಲೆ ಇನ್ನೊಂದು ನಾಟ್ ಹಾಕಿ, ಮತ್ತು 4 ಚೈನು, 4 ಚೈನ್ ಹಾಕ್ಕೊಂಡು ನಾಟ್ ಮೇಲೆ ನಾಟ್, ಈಗ ಇನ್ನೊಂದು 4 ಚೈನ್ ಬಾಯಿಗೆ ಒಂದು ನಾಟ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಈಗ ಇಲ್ಲಿಂದನೇ ನಾವು ಆರ್ಚ್ ಹಾಕೋಕ್ಕೆ ಶುರು ಮಾಡೋಣ. ನೀಡ್ಲು ಮೇಲೆ ಒಂದು ಸಲ ದಾರ ತಗೊಂಡು ಈ 8 ಚೈನ್ ಬ್ಲಾಕ್ ಇದೆಯಲ್ಲ ಅಲ್ಲಿಗೆ ಬಂದು ದಾರ ತಗೋಬೇಕು. ಈಗ ನೀಡ್ಲ ಮೇಲೆ 3 ದಾರ ಆಗಿದೆ. ಫಸ್ಟು 2ನ್ನ ಒಂದು ಮಾಡಿ ಮತ್ತು 2ನ್ನ ಒಂದು ಮಾಡಿ, ಇದಕ್ಕೆ ಡಬಲ್ ಕ್ರೋಶ ಅಂತಾರೆ. ಈಗ ಇನ್ನೊಂದು ಸಲ ಡಬಲ್ ಕ್ರೋಶ ಹಾಕ್ಕೋಬೇಕು. ಎರಡು ಡಬಲ್ ಕ್ರೋಶ ಹಾಕ್ಕೊಂಡು ಆಮೇಲೆ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ಮತ್ತೆ ನೀಡ್ಲ ಮೇಲೆ ಒಂದು ಸಲ ದಾರ ತಗೊಂಡು 8 ಚೈನ್ ಬ್ಲಾಕ್ ಒಳಗೆ ಹೋಗಿ ಮತ್ತು 2 ಡಬಲ್ ಕ್ರೋಶ ಹಾಕ್ಕೋಬೇಕು. ಈಗ ಮತ್ತೆ 2 ಚೈನು ಮತ್ತು ಡಬಲ್ ಕ್ರೋಶ, ಈಗ ಮತ್ತೆ 2 ಚೈನು, ನಾವು ಇದೇ ಥರ 2 ಚೈನ್ ಗ್ಯಾಪ್ ಬಿಟ್ಟು 10 ಡಬಲ್ ಕ್ರೋಶ ಹಾಕ್ಕೋಬೇಕು. ಈಗ 2 ಚೈನ್ ಹಾಕ್ಕೋತಾ ಇದ್ದೀನಿ ಮತ್ತು ಡಬಲ್ ಕ್ರೋಶ.
ಇನ್ನೊಂದು ಸಲ 2 ಚೈನ್ ಹಾಕ್ಕೊಂಡು 2 ಡಬಲ್ ಇದನ್ನು ಪಕ್ಕದಲ್ಲೇ ಇರುವಂಥ 4 ಚೈನ್ ಬ್ಲಾಕಲ್ಲಿ ಲಾಕ್ ಮಾಡಬೇಕು. ಇದು ಥರ ಬರುತ್ತೆ. ಈಗ ಇನ್ನೊಂದು ಆರ್ಚ್ ಹಾಕ್ತಾ ಇದ್ದೀನಿ. ಕ್ರೋಶಾ ಮೇಲೆ ಒಂದು ಸಲ ದಾರ ತಗೊಂಡು 8 ಚೈನ್ ಬ್ಲಾಕ್ ಒಳಗೆ ಹೋಗಿ ನೀಡ್ಲು ಮೇಲೆ 3 ದಾರ ಬಂದಿದೆ, 2 ಒಂದು ಮಾಡ್ಕೊಳ್ಳಿ, ಮತ್ತೆ 2 ಒಂದು ಮಾಡ್ಕೊಳ್ಳಿ. ಡಬಲ್ ಕ್ರೋಶೆಟ್ ಆಯಿತು ಒಂದು. ಈಗ ಇನ್ನೊಂದು ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ 2 ಡಬಲ್ ಕ್ರೋಶೆಟ್ ಹಾಕ್ಕೋಬೇಕು. ಇದು 10 ಡಬಲ್ ಕ್ರೋಶೆಟ್ ಆಗಿದೆ. ಇದನ್ನು ನೆಕ್ಸ್ಟ್ ಬ್ಲಾಕಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ 4 ಚೈನು ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನು ಲಾಕ್ ಮೇಲೆ ಲಾಕ್,
ಈಗ 2 ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡ್ತೀನಿ. ದಾರ ಕಟ್ ಮಾಡ್ಕೊಂಡು ಹೀಗೆ ಹೇಳಿದ್ರೆ ಇದು ಟೈಟ್ ಆಗುತ್ತೆ. ಫಸ್ಟ್ ಸ್ಟೆಪ್ಪು ಈ ಥರ ಬರುತ್ತೆ. ಈಗ ಇನ್ನೊಂದು ಕಲರ್ ದಾರದಲ್ಲಿ ಸೆಕೆಂಡ್ ಸ್ಟೆಪ್ ಹೇಳ್ಕೊಡ್ತೀನಿ. ದಾರ ತಗೊಂಡಿದ್ದೀನಿ, ಬೇರೆ ಕಲರ್ ದಾರ ತಗೊಂಡು ಈಗ ಒಂದು ಆರ್ಚ್ ಹಾಕಿದ್ದೀನಿ. ಈಗ ಬಂದಿದೆ ಆರ್ಚು. ಈಗ ಇನ್ನೊಂದು ಆರ್ಚ್ ಹಾಕೋದನ್ನು ತೋರಿಸ್ಕೊಡ್ತೀನಿ. ಈಗ 4 ಚೈನ್ ಹಾಕ್ಕೋಬೇಕು. ಇದು ಕುಚ್ಚು ಕಟ್ಟಕ್ಕೆ ಬರುತ್ತೆ. 4 ಅಥವಾ 5 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಕಿಗೆ ಒಂದು ಲಾಕ್ ಮಾಡಿಕೊಂಡು ನೀಡ್ಲ್ ಮೇಲೆ ಒಂದ್ಸಲ ದಾರ ತಗೊಂಡು ಡಬಲ್ ಕ್ರೋಶ ಹಾಕಬೇಕು. ಈಗ ಈ ಬ್ಲಾಕಲ್ಲಿ 2 ಡಬಲ್ ಕ್ರೋಶ ಹಾಕಬೇಕು. ಎರಡು ಡಬಲ್ ಕ್ರೋಶ ಹಾಕ್ಕೊಂಡು ಈಗ ಒಂದು ಬೀಡ್ ತಗೊಳ್ಳಿ. ಬೀಡ್ ತಗೊಂಡು ಈಗ ಮತ್ತೆ ನೀಡ್ಲ್ ಮೇಲೆ ಒಂದ್ಸಲ ದಾರ ತಗೊಂಡು 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇದು ಬೀಡ್ಸು ಸ್ವಲ್ಪ ದಪ್ಪ ಇದೆ. ಇದಕ್ಕಿಂತ ಸ್ವಲ್ಪ ಸಣ್ಣ ಬೀಡ್ಸ್ ತೊಗೊಂಡ್ರೆ ನೀವು ಈ ಜಾಗದಲ್ಲಿ 3 ಡಬಲ್ ಕ್ರೋಶ ಹಾಕ್ಕೋಬೋದು. ಈಗ ಮತ್ತೆ ಇನ್ನೊಂದು ಬೀಡ್ಸ್ ಹಾಕ್ಕೊಳ್ಳಿ. ನಾವು ಹಾಕ್ಕೊಂಡಿರೋ ಎಲ್ಲ 2 ಚೈನ್ ಬ್ಲಾಕಿಗೂ 2 ಡಬಲ್ ಕ್ರೋಶ ಹಾಕ್ತಾ ಬರಬೇಕು. ಡಬಲ್ ಕ್ರೋಶ, 1 ಬೀಡ್, ಮತ್ತೆ 2 ಡಬಲ್ ಕ್ರೋಶ.
ಈಗ ಆರ್ಚ್ ಕಂಪ್ಲೀಟ್ ಆಗಿದೆ. ಇದನ್ನು ಈ ಸೆಕೆಂಡ್ ಬ್ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಕುಚ್ಚು ಹಾಕೋದಕ್ಕೆ. ಈಗ ಮತ್ತೆ 2 ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡಿ ಹೇಳಿದ್ರೆ ಇದು ಲಾಕ್ ಆಗುತ್ತೆ. ಕುಚ್ಚು ಕಟ್ಟುವಾಗ ಇದನ್ನು ಕುಚ್ಚಿಗೆ ಬೇಕಾದರೂ ಸೇರಿಸ್ಕೋಬೋದು, ಇಲ್ಲ ಅಂದರೆ ಗಮ್ ಹಾಕಿ ಸೀರೆ ಹಿಂದ್ಗಡೆಗೆ ಅಂಟಿಸ್ಬೋದು. ಈಗ ಕುಚ್ಚು ಕಟ್ಟಾಗಿದೆ. ಇದಕ್ಕೆ ನಾನು 150 ಎಳೆ ದಾರ ತಗೊಂಡು ಪುಟ್ಟು ಕುಚ್ಚು ಹಾಕಿದ್ದೀನಿ. ಇದು ನಾನು ಸ್ಯಾಂಪಲ್ ಫ್ಯಾಬ್ರಿಕ್ಕಿಗೆ ಹಾಕಿರೋದು. ಸೀರೆಗೆ ಹಾಕಿದ ಮೇಲೆ ಹೇಗೆ ಕಾಣುತ್ತೆ ಅಂತ ನಾನು ಈಗ ಸೀರೆ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ವೀಕ್ಷಕರೇ, ಈ ಡಿಸೈನು ಸೀರೆಗೆ ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ. ಇದಕ್ಕೆ ನಾನು ಮಧ್ಯಕ್ಕೆ ಫ್ಲವರ್ ಬೀಡ್ ಇಟ್ಟು ಸೂಜಿಲಿ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ರೇಟ್ ಬಂದು ಸುಮಾರು 600 ರಿಂದ 700 ರೂಪಾಯಿ ಹೇಳ್ಬೋದು.